ಎಜಿ ನ್ಯೂಸ್ಗೆ ಸ್ವಾಗತ. ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಪೂರ್ವಭಾವಿ ಸಭೆ ಇದೇ ಫೆಬ್ರವರಿ ದಿನಾಂಕ 22ರಿಂದ ಮಾರ್ಚ್ 13, 2026 ತನಕ ನಡೆಯುವ ಜಾತ್ರೆಯ ಪೂರ್ವಭಾವಿ ಸಭೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮದ ಆರಾಧ್ಯ ದೈವ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ರಾಯಭಾಗ ತಹಸೀಲ್ದಾರ್ ಮಹದೇವ ಸನ್ನಮುರಿ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ತಾಲೂಕಾಧಿಕಾರಿಗಳು ಮತ್ತು ಶ್ರೀ ಅರಣ್ಯ ಸಿದ್ದೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರು ಮತ್ತು ಕೇಮಲಾಪುರ, ಯಲ್ಪರಟ್ಟಿ ಸುತ್ತಮುತ್ತಲಿನ ಮುಖಂಡರು, ಶ್ರೀ ಅರಣ್ಯ ಸಿದ್ದನ ಭಕ್ತರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಎಲ್ಲ ಸರ್ಕಾರಿ ಇಲಾಖೆಯವರಿಗೆ, ಅಧಿಕಾರಿಗಳ ಜಾತ್ರೆಗೆ ಆಗಮಿಸುವ ಭಕ್ತರಿಗೆ ಯಾವುದೇ ರೀತಿಯ ಕೊರತೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದಾಗಿ ಅಧಿಕಾರಿಗಳಿಂದ ಟ್ರಸ್ಟ್ ಕಮಿಟಿ ಅವರಿಗೆ ಭರವಸೆ ಕೊಟ್ಟಿದ್ದಾರೆ. ಏನಾದ್ರು ಒಂದಿಷ್ಟು ಪ್ರತಿಷ್ಠೆ ಕಾರ್ಯಗಳನ್ನ ಮಾಡ್ತಕ್ಕಂತಹ ಸಂದರ್ಭವೂ ಕೂಡ ಬರ್ತದ. ಅವುಗಳ ಬಗ್ಗೆ ಒಂದಿಷ್ಟು ಹೆಚ್ಚು ಗಮನ ಕೊಡಬೇಕು ಮತ್ತು ಟ್ರಾಫಿಕ್ ವ್ಯವಸ್ಥೆಯ ಬಗ್ಗೆ ಒಂದಿಷ್ಟು ತಾವುಗಳು ಗಮನವನ್ನು ಕೊಡ್ತಕ್ಕಂಥ ಕಾರ್ಯ ಮಾಡಬೇಕಂತಕ್ಕಂಥ ಒಂದು ವಿಚಾರ ನಮ್ಮದಾಗಬೇಕು. ಮತ್ತು ನಮ್ಮ ಸಬ್ ಡಿವಿಷನ್ ಮತ್ತು ವಿವಿಧ ಕಾರ್ಯಕ್ರಮ ಯಾತ್ರೆಗಳು ಹೆಚ್ಚಿನ ಜನಸಂಖ್ಯೆ ಕೂಡಿಕೊಂಡು ಇಲ್ಲಿ ನಾವು ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ನಮ್ಮ ಆಡಳಿತ ಇಲಾಖೆ ವತಿಯಿಂದ ತಾಲೂಕು ಆಡಳಿತ ವತಿಯಿಂದ ಜಾತ್ರೆಯ ಸುಗಮವಾಗಿ ಸಾಗುವಂತೆ ಜನರು ಇದು ಎಲ್ಲ ಸಹಕಾರಿಗಳು ನಾವು ಜಾತ್ರೆಗೆ ಸೂಕ್ತ ಬೆಂಬಲಕ್ಕೆ ನೋಡುತ್ತೇವೆ ಮತ್ತು ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸುವಂತೆ ನಮಗೆ ಪೊಲೀಸ್ ಇಲಾಖೆಯವರಿಗೆ ಹಾಗೂ ತಾಲೂಕು ಆಡಳಿತಕ್ಕೆ ತಾವು ಸಹಕಾರ ನೀಡಬೇಕು. ಜಾತ್ರೆಯನ್ನು ಸುಗಮವಾಗಿ ಸಾಗುವಂತೆ ನಾವು ಇಲ್ಲ ಅದ್ರ ಬಗ್ಗೆ ನಾವು ಪ್ರತಿಯೊಂದು ಕೆಲಸ ಮಾಡ್ಕೋಬೇಕು. ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸಿಬ್ಬಂದಿ ನೇಮಕ ಮಾಡ್ತೇವೆ. ಯಾಕಂದ್ರೆ ಎಲ್ಲೆಲ್ಲ ತೊಂದರೆ ಬರ್ತಂತ ಅವ್ರ ಬಗ್ಗೆ ನಾವು ನಿಗಾ ಇಟ್ಟಿರ್ತೀವಿ. ಅವ್ರ ಬಗ್ಗೆ ನಾವು ನಿಗಾ ಇಡ್ತೀವಿ. ಮತ್ತು ಈಗಾಗಲೇ ನಮ್ಮ ಆರೋಗ್ಯದಲ್ಲಿ ಕಳ್ತನ ಆಗಿದ್ದು ಅದನ್ನು ನಮ್ಮ ಆಫೀಸರ್ ಈಗಾಗಲೇ ಅದನ್ನು ಟ್ರೇಸ್ ಮಾಡೋಕ್ಕೆ ಪ್ರಯತ್ನ ಮಾಡತ್ತಾರ. ಅದಕ್ಕೆ ತಾವು ಸ್ವಲ್ಪ ಇಲ್ಲಿವರೆಗೂ ಕೂಡ ಅದು ಯಾವುದೂ ಕೂಡ ತನಿಖೆ ಆಗಿಲ್ಲ. ಮೇನ್ ಪಾಯಿಂಟ್ ಸರ್ ಇದು ತಾವು ಬಹಳಷ್ಟು ನೆನಪನ್ನ ಇಟ್ಕೋಬೇಕು. ದಯಮಾಡಿ 2-3 ವರ್ಷಗಳ ಕಾಲ ಇಲ್ಲಿ ಸಾಕಷ್ಟು ಸರಗಳತನ ಆಗಿದೆ. ಅದು ಯಾವುದೂ ಕೂಡ ತನಿಖೆ ಆಗಿಲ್ಲ. ತನಿಖೆಯಾಗಿ ಆ ವ್ಯಕ್ತಿಗಳನ್ನ ಹಿಡಿಯುವಂತ ಕೆಲಸನೂ ಕೂಡ ಮಾಡಿಲ್ಲ. ದಯಮಾಡಿ ಮಂಗಳವಾರ ಮತ್ತು ಬುಧವಾರ ಬಹಳಷ್ಟು ಜಾಗೃತಿಯಿಂದ 24/24 ತಾಸುಗಳ ಕಾಲ ಜಾಗೃತಿ ವಹಿಸಿ ಕೆಲಸ ಮಾಡ್ಬೇಕಂತ ಹೇಳಿ ಒಂದು ಸಾರ್ವಜನಿಕರಿಂದ ತಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದೆ. ಬಹಳ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ದಯಮಾಡಿ ಇದನ್ನು ಜಾಗೃತಿ ವಹಿಸಬೇಕಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದೆ. ಧನ್ಯವಾದಗಳು. ಈಗ ಇನ್ನೊಂದು ಹೆಚ್ಚು ತಾವು ತೆಗೆದುಕೊಳ್ಳುವಂಥ ವಿಷಯ ಅಂದ್ರೆ ಈಗಾಗಲೇ ಬಂಗಾರ ಭಾಳ ತೆಗೆದಿದೆ. ದಯವಿಟ್ಟು ಪ್ರತಿಯೊಬ್ಬರು ಮನೆಯಾಗ ನೀವು ಹೆಣ್ಮಕ್ಳು ತಿಳಿಸ್ಬೇಕು, ಬಂಗಾರ ಹಾಕೊಂಡು ಸೇಫ್ಟಿಯಾಗಿ ಸ್ವಲ್ಪ ಇರಬೇಕು. ಯಾಕಂದ್ರೆ ಮುಚ್ಚು ಮನೆಯಾಗಿ ಇದು ಮಾಡ್ಕೊಳ್ಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಯಾವುದು ನಕಲಿ ಹಾಕೊಂಡು ಬಂದ್ರೂ ಅಡ್ಡಿ ಇಲ್ಲ. ಒರಿಜಿನಲ್ ಬಂಗಾರ ಯಾಕಂದ್ರೆ ಈ ಕಲರ್ ಏನಿದೆ ಈಗ ಡ್ರಿಂಕ್ ಮಾಡಿ ಈಗ ಯಾರು ಮದ್ಯಪಾನ, ಧೂಮಪಾನ ಇವು ಜಾತ್ರೆ ನಿಮಿತ್ತ ಅವ ಹಾಳು ಮಾಡ್ತಾವ ವಾತಾವರಣ. ಸಾರ್ವಜನಿಕರಿಗೆ ತೊಂದರೆ ಕೊಡೋರು ಅವ್ರ. ದಯವಿಟ್ಟು ಆ ವ್ಯವಸ್ಥೆ ಮತ್ತು ಲೂಸ್ದಾರು ಮಾರ ಕೊಡಕ್ಕೆ ಹೋಗ್ಬಾರ್ದು. ಅವಕಾಶ ಇಶ್ಯೂ ತಗೊಂಡ್ಕೊಂಡು ಬರ್ಮಾನ್ ನಿಂತು ಎಲ್ಲೆಲ್ಲ ಮಾಡ್ತಿರ್ತಾರೆ. ದಯವಿಟ್ಟು ಪೊಲೀಸ್ ಇಲಾಖೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ದವ್ರಿಗೆ ತಿಳಿಸಿದೆ ಸಾಹೇಬ್, ದಯವಿಟ್ಟು ಅದೊಂದು ವ್ಯವಸ್ಥೆ ಆಗಬೇಕು. ಈಗ ಅದೊಂದು ವ್ಯವಸ್ಥೆ ಆಯ್ತಂದ್ರೆ ಸ್ವಚ್ಛತೆ, ಭದ್ರತೆ ಎರಡು ಚೆನ್ನಾಗಿದ್ದು ಅಂತಂದ್ರೆ ಈ ವ್ಯವಸ್ಥೆ ಸುದೀರ್ಘವಾಗಿ ಚೆನ್ನಾಗಿ ಸಾಗ್ತದೆ. ಜಾತ್ರೆ ಸ್ಟಾರ್ಟಿಂದ ಎಂಡ್ ತನಕ 24/7 ನಾವು ಈ ಸ್ಟಾಲ್ ಅಲ್ಲಿ ಪ್ರತಿ ವರ್ಷ ಮಾಡೋ ಕಾರಣ ಒಬ್ರು ಡಾಕ್ಟರು, ಸ್ಟಾಫ್ ನರ್ಸು, ಆಮೇಲೆ ಒಬ್ರು ಹೆಲ್ಪಿಂಗ್ ಹ್ಯಾಂಡ್ಸ್ ಅವಾಗಿ 24/7 ವ್ಯವಸ್ಥೆ ಮಾಡಿರ್ತೀವಿ. ಆಮೇಲೆ 24/7 ಕಂಟಿನ್ಯೂ ಒಂದು ಆಂಬ್ಯುಲೆನ್ಸು ವಿತ್ ಆಂಬ್ಯುಲೆನ್ಸ್ ಡ್ರೈವರ್ ಆ್ಯಂಡ್ ಸ್ಟಾಫ್ ನರ್ಸ್ ಅದು ಕೂಡ ನಾವಿಲ್ಲಿ ವ್ಯವಸ್ಥೆ ಮಾಡಿರ್ತೀವಿ. ಆಮೇಲೆ ಜಾತ್ರೆಗಿಂತ ಸ್ಟಾರ್ಟಿಂಗಲ್ಲೇ ಇವಾಗ ಕುಡಿಯೋ ನೀರಿನ ಮೂಲಗಳು ಎಷ್ಟಿದ್ವಿ ಯಲ್ಪರಟ್ಟಿ ಗ್ರಾಮದಲ್ಲಿ ಅವೆಲ್ಲನೂ S2S ಮೀಡಿಯಾದಲ್ಲಿ ನಮ್ಮ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಚೆಕಿಂಗ್ ಮಾಡಿ ಅದನ್ನು ರಿಪೋರ್ಟ್ ನಮ್ಮ ಗ್ರಾಮ ಪಂಚಾಯತ್ ತಿಳಿಸ್ತಾರೆ. ನೆಕ್ಸ್ಟು NCDT BP ಮತ್ತು ಶುಗರ್ 30 ವರ್ಷಕ್ಕಿಂತ ಮೇಲಿನವ್ರಿಗೆ ಅದು ಕ್ಯಾಂಪ್ ಕೂಡ ಕಂಟಿನ್ಯೂ ಜಾತ್ರೆ ಮುಗಿಯೋ ತನಕ ಕುರ್ಚಿ ಮತ್ತು ಮುಗಳು ಕೂಡ ಇದ್ದ ಆ ಟೀಮ್ನು ಕರ್ಸ್ಕೊಂಡು ಮುಂಜಾನೆ 10 ಗಂಟೆಯಿಂದ 4:30 ಅದನ್ನು ಕೂಡ ವ್ಯವಸ್ಥೆ ಇಲ್ಲಿ ಮಾಡಿದ್ದೆ. ಸೊ ಆರೋಗ್ಯ ಇಲಾಖೆಯಿಂದ ಏನೇನು ನಮ್ಮ ಕಡೆಯಿಂದ ತಗೊಳ್ಬೇಕು 24/7 ನಾವು ರೆಡಿ. ಥ್ಯಾಂಕ್ ಯು.
ಜಾತ್ರೆಗೆ ನಮ್ಮ ಇವರು ಕಮಿಟಿ ಕೊಟ್ಟಂಥ 25 ಬಲ್ಬ್ಗಳು ಮತ್ತು ವಯರ ಹೋಲ್ಡರ ಆಮೇಲೆ TCL ಪೌಡರ್ ಆಮೇಲೆ ಸುಣ್ಣಗಳನ್ನು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಅವ್ರು ಎತ್ತುಕೊಂಡು ಹೇಳಿದಾರೆ ಅಷ್ಟೆಲ್ಲ ಕೊಡೋದನ್ನ ಮೇಡಮ್ ರೀ ಕೆಂಬಲಾಪುರ ಮತ್ತು ಯಲ್ಪಾರಟ್ಟಿ ಗ್ರಾಮ ಪಂಚಾಯತಿ ಧೂಳು ಹೇಳ್ಬಾರ್ದಂಗೆ ನೀರು ವ್ಯವಸ್ಥೆ ಅದನ್ನು ಮಾಡೋದ್ರಿಂದ ನಮ್ಮ ಗ್ರಾಮ ಪಂಚಾಯತಿ ಈಗಾಗಲೇ ನಮ್ಮಲ್ಲಿ ವಾಟರ್ ಟ್ಯಾಂಕರ್ ಇದ್ದಾರೆ ಅದನ್ನ ನಾವು ವ್ಯವಸ್ಥೆ ಮಾಡ್ತೀವಿ. ಒಂದು ರಿಕ್ವೆಸ್ಟ್ ಮೇಡಮ್ಮ, ನಮ್ಮಲ್ಲಿ ಸುಮಾರು ಸಾವಿರಾರು ಭಕ್ತಾದಿಗಳು ದೀಪ ನಮಸ್ಕಾರ ಆಗ್ತಕ್ಕಂಥ ಒಂದು ಕಾರ್ಯ ಆಗ್ತದೆ ಸರ್. ಹಾಗಾಗಿ ಏನಂದ್ರೆ ಅವರಿಗೆ ಆ ಧೂಳಿನ ಒಂದು ವ್ಯವಸ್ಥೆ ಆಗಬಾರ್ದು, ಅವ್ರಿಗೆ ಒಂದಿಷ್ಟು ನೀರಿನ ವ್ಯವಸ್ಥೆ ಮಾಡಿಬಿಟ್ಟು ರಸ್ತೆನ ಒಂದು ಸ್ವಚ್ಛತೆ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಎರಡೂ ಪಂಚಾಯತ್ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಏನು ಬಂದ್ರೆ ಕಡ್ಲಾಪುರ ಗ್ರಾಮ ಪಂಚಾಯತಿ ಆಗಿರ್ಬೋದು, ಯಲ್ಪಾಡಿ ಗ್ರಾಮ ಪಂಚಾಯತಿ ಆಗಿರ್ಬೋದು, ಇಬ್ಬರಲ್ಲಿ ನಾವು ಮಡಿ ಏನು ಎತ್ಕೊಂಡಿರ್ತಾವ ಪೂಜೆ ಅದರಲ್ಲೂ ಏನೇನು ಸಮಸ್ಯೆ ಆದರೆ ಅದನ್ನೇ ಮಾಡೋದು. ಆಮೇಲೆ ಏನು ಸರ್ತಿ ಇಟ್ಕೊಂಡಿರ್ತಾರೆ ಕೋರೆದು, ಆ ಟೈಮಲ್ಲಿ ಒಂದು ಸಮಸ್ಯೆ ಆಗೋ ಸಂದರ್ಭ ಇರ್ತದೆ. ಅಲ್ಲಿ ಸ್ವಲ್ಪ ನೀವು ಪೂಜೆ ಸರ್ತಿ ಇರ್ತಲ್ಲ ಆ ರೀತಿ ಸರ್ತಿ ಇದು ಮಾಡ್ತಾರೆ. ಆಮೇಲೆ ಆರೋಗ್ಯ ಇಲಾಖೆದವರು ಇಲ್ಲಂತೂ ಮಾಡ್ತೀವಿ ಒಂದು. ಆಮೇಲೆ ಸೈಕಲ್ ಸ್ಪರ್ಧೆ ಇದೆ, ಸಂಗ್ರಾಮ ಕಲ್ಲೆತ್ತು, ಆಮೇಲೆ ಓಡೋ ಸ್ಪರ್ಧೆ. ಈ 3 ಸ್ಪರ್ಧೆ ಇದ್ದಾಗ ಅದು ಎಲ್ಲಿ ಸ್ಪರ್ಧೆ ಇರ್ತದೆ ಅಲ್ಲಿ ಕೂಡ ನೀವು ಇರಬೇಕಾಗ್ತದೆ. ORS ಪ್ಯಾಕೆಟ್ ಆಯಿತು, ಮತ್ತು ಅದಕ್ಕೆ ಯಾವ ಎಸೆನ್ಷಿಯಲ್ ಮೆಡಿಸಿನ್ ಬೇಕು ಅಂತ ಅಲ್ಲಿ ಇರಬೇಕಂತ. GLBC ಅಂದರೆ ನೀವು ನೀರು ಸ್ವಲ್ಪ ಡೌಟ್, ಯಾಕಂದರೆ ಈಗ ಬಂದಾಗ ನಮ್ಮ ಕೆಮಿಕಲ್ ವಿತೌಟ್ ಕೆಮಿಕಲ್ಲು ಸಿಮೆಂಟ್ ಭಾಳ ಮಿಕ್ಸ್ ಮಾಡ್ತಾರೆ, ಸಿಮೆಂಟ್ ಮಿಕ್ಸ್ ಮಾಡಿದ್ರೆ ಟೆಸ್ಟಿಗೆ ಯಾರು ಅವರು ನಮ್ಮ ಪಂಚಾಯತಿ ಆ್ಯಕ್ಚುಲಿ ಮಾಡೋದು. ಪಂಚಾಯತಿಯಿಂದ ಸಿಬ್ಬಂದಿ ಇಟ್ಕೊಂಡು ಇದ್ರಲ್ಲಿ ಪಟ್ಟಣ ಪಂಚಾಯತಿಗೆ ಅವ್ರ ಸಿಬ್ಬಂದಿ ನೀವು ಕಮಿಟಿ ಅವ್ರನ್ನ ಅವ್ರಿಗೆ ಅವ್ರು ಮಾರೋರಿಗೆ ವಾರ್ನಿಂಗ್ ಅವ್ರಿಗೆ ಕಮಿಟಿ ಅವ್ರಿಗೆ ಸ್ವಲ್ಪ ಒಂದು 8 ಜನ ಒಂದು ಟೀಮ್ ಮಾಡಿ ಅಲ್ಲಿ ಮಾಡ್ತಾರೆ. ಸ್ಯಾಂಪಲ್ ತಂದು ಟೆಸ್ಟ್ ಮಾಡೋದಕ್ಕೆ ಯಾರು ಇಮಿಡಿಯೇಟ್ ಸಿಕ್ಕಿದ್ರೆ ಅವ್ರ ಮ್ಯಾಗ ಆ್ಯಕ್ಷನ್ ಆಗೋದು ಮಾಡಬೇಕು. ಬಂಗಾರ ನೋಡ್ರಿ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಈಗ ಇದಕ್ಕೆ ಇದ್ರೊಳಗೆ ಇನ್ವಾಲ್ವ್ ಆಗೋದು ಅಂತೇಳಿ ಈ ಮಹಾರಾಷ್ಟ್ರದಿಂದ ಬಂದಿರ್ತಾರೆ ಯಾರು ಕಬ್ಬು ಕಡಿಕೆ ಆಗಿರೋ ಈ ಉದ್ದೇಶಕ್ಕಿಂತ ಬರ್ತಾರೆ ಕೆಲವರು. ನಾನು ನೋಡಿದ್ದೀನಿ ಮೊದಲದಾಗಿದ್ದಾಗ ಅರ್ಧ ಕಬ್ಬು ಕಡಿಕೆ ಬರೋರು ಕೂಡ ಬರೀ ಕಳ್ತನ ಮಾಡಕ್ಕೆ ಬಂದಿರ್ತಾರೆ. ಸೊ ಅಂಥವ್ರು ಯಾರು ನಿಮ್ಗೆ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದರೆ ಇಮಿಡಿಯೇಟಾಗಿ ಪೊಲೀಸರನ್ನು ತೊಗೊಂಡ್ರಿ ಅವ್ರ ಮೇಲೆ ನಾವು ಆ್ಯಕ್ಷನ್ ಮಾಡಿ. ಈಗ ಅನುಮಾನಾಸ್ಪದ ಯಾರು ವ್ಯಕ್ತಿಗಳು ಕಂಡು ಬಂದರೆ ಅವ್ರ ಮೇಲೆ ಸ್ವಲ್ಪ ಜಾಸ್ತಿ ಮೊಬೈಲ್ ಟಾಯ್ಲೆಟ್ ಬರಬೇಕು, ಸ್ವಚ್ಛತೆ ಗಮನ ಕೊಡಬೇಕು. ನಾವು ಸುತ್ತಮುತ್ತೆಲ್ಲ ಕಬ್ಬಿಂದ ಇದಿರ್ತಾವೆ, ಸ್ವಲ್ಪ ಅಲ್ಲಿ ಅನಾನುಕೂಲ ಆಗುತ್ತೆ. ಆಮೇಲೆ ಪೊಲೀಸ್ ಸಿಬ್ಬಂದಿ ಅವ್ರ ಕೆಲಸ ಭಾಳ ಇದೆ. ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಒಂದು ಕಳ್ಳತನವನ್ನು ತಡೆಯಬೇಕು, ಅದ್ರ ಜೊತೆಗೆ ಹೊರಗಡೆ ವಾಹನಗಳು ಟ್ರಾಫಿಕ್ ಆಗದಂತೆ ಅದನ್ನು ನಿಗಾವಹಿಸಬೇಕು. ಪೂರ್ವ ಸಭೆಯನ್ನು ಇವತ್ತು ಈ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಸಭೆಗೆ ಆಗಮಿಸಿದಂಥ ಎಲ್ಲ ನನ್ನ ಅಧಿಕಾರಿ ಮಿತ್ರರೇ, ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ಯಲ್ಪಾರಟ್ಟಿ ಹಾಗೂ ಕೆಂಬಲಾಪುರ ಗ್ರಾಮದ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳೇ, ಸರ್ವ ಸಾರ್ವಜನಿಕ ಬಂಧುಗಳು ಹಾಗೂ ಮಾಧ್ಯಮ ಜಾತ್ರಾ ಮಹೋತ್ಸವ ಸಲುವಾಗಿ ಈಗಾಗಲೇ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಮೊಟ್ಟ ಮೊದಲಿಗೆ KAB ಅವರು ಕಂಟಿನ್ಯೂಸ್ ಆಗಿ 24/7 ನೀವು ಸುಮಾರು 1 ವರ್ಷಗಳ ಒಂದು ವಾರಗಳ ಸಮಯ ಜಾತ್ರೆ ನಡೆದಿದೆ. ಆ ಟೈಮಲ್ಲಿ ನೀವು ಕಂಟಿನ್ಯೂಸ್ ಆಗಿ ವಿದ್ಯುತ್ ಸಪ್ಲೈ ಮಾಡಬೇಕು. ಆಮೇಲೆ ಜಾತ್ರೆ ಸಮಯದಲ್ಲಿ ಸ್ವಚ್ಛತೆಗೆ ಭಾಳ ಮಹತ್ವ ಕೊಡಬೇಕು. ಯಾಕಂದರೆ ಭಾಳಷ್ಟು ಜನ ಭಕ್ತಾದಿಗಳು ಇರ್ತಾರೆ. ಅಲ್ಲೇ ಕಸದ ವಾಹನಗಳನ್ನು ಕೂಡ ಇರಬೇಕು. ಆಮೇಲೆ ಸ್ವಲ್ಪ ಡಸ್ಟ್ಬಿನ್ಗಳನ್ನು ಇಡಬೇಕು. ಇವು ಬ್ಯಾರಲ್ಗಳನ್ನು ದೊಡ್ಡ ಬ್ಯಾರಲ್ ಬರ್ತವೆ, ಸ್ವಲ್ಪ ಅಲ್ಲೇ ಬ್ಯಾರಲ್ಗಳು ಇಟ್ಕೊಂಡ್ರೆ ಅದನ್ನು ಕಸ ಗಾಡಿ ಒಳಗೆ ಹಾಕಿ ಕಳಿಸುವುದನ್ನು ಮಾಡಬೇಕು. ಅಲ್ಲೇ ಯಾರೋ ಹೋಗೋದು. ಆಮೇಲೆ ಆ ಟೈಮಲ್ಲಿ ಸ್ವಲ್ಪ ಗುಡ್ಡದ ಈ ಮಾರೋ ಸ್ವಲ್ಪ ತಡೆಯನ್ನು ಹಾಕಬೇಕು. ಬಳಸೆಲ್ಲ ತುಳು ಜನ ದೇವಸ್ಥಾನ ಬಳಸಲಿ ಅಂತ ಹೇಳಿದ್ರು. ಹುಡುಗ ತಿಂದು ಮಾಡಿ ಅಲ್ಲೇ ಹೋಗಿರ್ತಾರೆ. ಸ್ವಲ್ಪ ಹುಡುಗ 40 ಅಂಗಡಿಗಳು ಸ್ವಲ್ಪ ನೀವು ಕಡಿಮೆ ಹಾಕಿ. ಅದರ
ಅದ್ರ ಜೊತೆಗೆ ನೀರು ಹೊಡಿಬೇಕು. ಧೂಳು ಇರ್ತದೆ. ಮೊನ್ನೆ ಚಿಂಚಲಿ ಮಾಹಿತಿನ ಜಾತ್ರಾ ಮುಗಿತು ಆ ಟೈಮ್ದಲ್ಲಿ ನೋಡಿದ್ವಿ. ಒಂದು ದಿವಸ ನೀವು ನೀರು ಹೊಡೆದ್ಬಿಟ್ರೆ ಭಯಂಕರ ಧೂಳು ಇರ್ತದೆ, ಭಾಳ ತೊಂದರೆ ಇರ್ತದೆ. ನೀವು ಡೈಲಿ ಮುಂಜಾನೆ ಅದಕ್ಕೆ ಬೇಗ, ಆಮೇಲೆ ಮಧ್ಯಾಹ್ನ ಟೈಮ್ದಲ್ಲಿ ಸ್ವಲ್ಪ ಜನ ಕಡಿಮೆ ಇರ್ತಾರೆ, ಹಾಗೂ ನೀರು ಹೊಡೆದ್ರೆ ಒಳ್ಳೆಯದು. ನೀರು ಹೊಡೆದ ಕೆಲಸ ಮಾಡಿ. ಆಮೇಲೆ ನೀವು ಮೊಬೈಲ್ ಟಾಯ್ಲೆಟ್ ಬಗ್ಗೆ ಮಾತಾಡಿದ್ರೆ, ನಾನು ಪಟ್ಟಣ ಪಂಚಾಯತಿಯಲ್ಲಿ ಯೂಸಲ್ಲಿ ಇರ್ತಾರೆ, ಕುರ್ಚಿ ಇದೆ ಗೊತ್ತಿಲ್ಲ ಅಂದರೆ ನಾನು ನೋಡಿದಲ್ಲಿ ಸುಬ್ಬನ್ ಮಾಡಿ ನಾನು ಕೇಳಿ ನೋಡ್ತೀನಿ. ಅವ್ರಿಗೆ ಎಷ್ಟು ಕೊಡೋದು ಒಂದೆರಡು ಜಿಲ್ಲೆದು ಬಂದ್ ಆಗಿತ್ತು. ಸಲುವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ತಮ ನಮ್ಮ ಪೂರ್ವಭಾವಿ ಸೇವೆಯನ್ನು ವರ್ಷ ಕರಿತಾ ಇದ್ವಿ. ಶಾಸಕರು ಕೆಲವು ಕಾರಣಗಳಿಂದ ಅವ್ರು ಬರಲಿಲ್ಲ, ಅವರೇ ಬರಬೇಕಾಗಿತ್ತು. ಅವ್ರು ತಹಸೀಲ್ದಾರ್ ನೇತೃತ್ವದಾಗ ನೀವು ಮುಗಿಸ್ರಿ ಅಂತ ಹೇಳಿದಾಗ ಎಲ್ಲ ಆಫೀಸರ್ KEB ಅವರ ಎಲ್ಲ ಡಿಪಾರ್ಟ್ಮೆಂಟ್ದವ್ರು ಬಂದಿದ್ದರು. ತಾಲೂಕು ಆಡಳಿತನ ಪೂರ್ಣ ಇತ್ತು. ಸರ್ ಏನೇನು ಮೂಲಭೂತ ಸೌಲಭ್ಯ ಏನೇನು ಕೊಟ್ರಿ? ಮೂಲಭೂತ ಸೌಲಭ್ಯ ಅಂದರೆ ನಾವು ಪ್ರತಿ ಎಲ್ಲ ರೈತರಿಗೆ ಇಲ್ಲಿ ಜಾತ್ರೆಗೆ ಏನು ಬರ್ತಾರಲ್ಲ ಅವರಿಗೆಲ್ಲ ನೀರಿನ ವ್ಯವಸ್ಥೆ ಮತ್ತು ಸಾಕಷ್ಟು ಸ್ವಚ್ಛತೆ ಸಲುವಾಗಿ ನಾವು ಹೆಚ್ಚಿನ ಗಮನ ಕೊಡ್ತೀವಿ. ಸರ್ ಈಗ ತಹಸೀಲ್ದಾರ ಗುಟ್ಕಾ ಅದಕ್ಕೆ ಒಂದು ಸ್ವಲ್ಪ ಕಡಿಮೆ, ಆದಷ್ಟು ನಾವು ಹೆಚ್ಚು ಕಾಳಜಿ ವಹಿಸ್ತೀವಿ. ಸರ್ ವಿಶೇಷ ಅಂದರೆ ಇಲ್ಲಿ ಅರಣ್ಯಸಿದ್ದೇಶ್ವರ ಜಾತ್ರೆ ಒಳಗೆ ಭಂಡಾರದ ಜಾತ್ರೆ ಅಂತಾರೆ. ಭಂಡಾರ ಕೆಮಿಕಲ್ ಮುಕ್ತ ಇರುತ್ತೆ. ಅದ್ರ ಸಲುವಾಗಿ ಬೇರೆ ಗೋಕಾಕ್ ಕಂಪ್ನಿಯಿಂದ ಡೈರೆಕ್ಟ್ ತಂದು ಇಲ್ಲೇ ನಮ್ಮ ಕಮಿಟಿ ವತಿಯಿಂದ ಮಾರೋದ ನಾವು ಅವರಿಗೆ ಅಂಗಡಿಯವರಿಗೆಲ್ಲ ಹೇಳಿದ್ವು. ಈಗ ಮತ್ತು ಅಂಗಡಿ ಜಾಗ ಕೊಡ್ತಾ ಅಂತ ಹೇಳ್ತೀವಿ. ಬೇರೆ ಕಡೆ ಕೆಮಿಕಲ್ ಉಪಯೋಗ ಮಾಡಬಾರ್ದಂಗೆ ಮೊನ್ನೆ ನಮ್ಮ ಜಾತ್ರೆ ನಡೆದಾಗ ಹಾಗೂ ನಾವು ಕೆಮಿಕಲ್ ನಡಿಬಿಟ್ಟಿಲ್ಲ. ಪ್ರತಿ ವರ್ಷ ನಡೀತಿತ್ತು. ಈ ಸಲ ಅದನ್ನ ಹೆಚ್ಚಿನ ಒಂದು ನಿಗಾ ವಹಿಸಿ ನಾವು ಗೋಕಾಕದಿಂದ ಕಂಪ್ನಿಯಿಂದ ತರಿಸುವಂಥ ವ್ಯವಸ್ಥೆ ಮಾಡಿದ್ವಿ. ಸರ್ ಎಷ್ಟು ದಿನಗಳವರೆಗೆ ನಡೀತದೆ ಇದು 72ರಿಂದ 1 ತಾರೀಕು ತನಕ ಸುಮಾರು 5ರಿಂದ 6 ದಿವಸ ಜಾತ್ರೆ, ಒಂದು ವಾರ ಫುಲ್. ಏನೇನು ಕಾರ್ಯಕ್ರಮ ಅದಾವೆ ಜಾತ್ರೆ? ಡೊಳ್ಳಿನ ಸ್ಪರ್ಧೆ ಅದಾವು, ಸಂಗ್ರಾಮ ಕಲ್ ಎತ್ತುದ, ಒಂದು ಕುದುರೆ ಸರತ್ತ, ಸೈಕಲ್ ಸರತ್ತ, ಓಡೋ ಸರತ್ತ. ಮತ್ತು ಇದಲ್ಲ ಮತ್ತೊಂದು ಬಂದಂಥ ಭಕ್ತರ ರಾತ್ರಿ ಮನರಂಜನೆ ಸಲುವಾಗಿ ಸಾಕಷ್ಟು ಒಂದು 20-30 ಡೊಳ್ಳಿನ ಟೀಮ್ ಬಂದಿರ್ತಾವೆ. ಆಟ ಅಂತೂ ಬಯಲಾಟ ಅವ್ರವ್ರು ಎಲ್ಲಿ ಗಾಲಿ ಜಾಗ ಇರ್ತಾವೆ ಅಲ್ಲೆಲ್ಲ ಬಯಲಾಟ ಹಾಕಿರ್ತಾವೆ. ಸರ್ ಎಷ್ಟು ಜನ ಸೇರ್ಬೋದು ಜಾತ್ರೆಗೆ? ಒಂದರಿಂದ ಒಂದು ನಮ್ದು 5ರಿಂದ 6 ಲಕ್ಷ ತನಕ ಬಂದು ಹೋಗ್ಬೋದು. ತಮ್ಮ ಹೆಸರು? ಅಶೋಕ್ ಸತ್ಯಪ್ಪ ಹುಡುಗಿ ಅಲ್ಪಾಡಿ. ಈ ಸಂದರ್ಭದಲ್ಲಿ ಸುನಿಲ ಗೌಡ ಪಾಟೀಲ, ಅಮಿತ್ ಕವಟಕೊಪ್ಪ, ಮಹದೇವ ಗೂಡುಡಗಿ, ಸತ್ಯಪ್ಪ ಆಚಡಿ, ರುದ್ರಪ್ಪ ಗೂಡುಡಗಿ, ಚೆನ್ನಪ್ಪ ತೆರೆದಾಳ, ಶಂಕರ ಸವದಿ, ವಸಂತಲಾಳಿ ಉಪಸ್ಥಿತರಿದ್ದರು. ಸಿದ್ದರಾಮಗೌಡ ಪಾಟೀಲ್, AG ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.